ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಕೂಲ್ ಡಿಗ್ರಿ ಇಲ್ಲ, ಪೊಸಿಷನ್ ಮಾತ್ರ ದೊಡ್ಡದು. ಈ ವಿಡಿಯೋ ನೋಡ್ತಿರೋ ನೀವು ಭವಿಷ್ಯ ಡಿಗ್ರಿ ಇಲ್ಲದವರಾಗಿರಬಹುದು, ಸಮಾಜದಿಂದ ಕಡಿಮೆ ಮಾಡಲ್ಪಟ್ಟವರಾಗಿರಬಹುದು, ನಿನ್ನಿಂದ ಏನೂ ಆಗಲ್ಲ ಅನ್ನೋ ಮಾತು ಕೇಳಿರಬಹುದು. ಇವತ್ತು ನಾನು ಹೇಳೋ ಕತೆ ಒಂದು ವ್ಯಕ್ತಿಯ ಕತೆ ಅಲ್ಲ, ಇದು ಲಕ್ಷಾಂತರ ಜನರ ಮೌನದ ಕತೆ. ಇದು ಅವಮಾನ ಅನುಭವಿಸಿದ ಪ್ರತಿಯೊಬ್ಬರ ಕತೆ. ಸ್ಕೂಲ್ ಡಿಗ್ರಿ ಇಲ್ಲ, ಆದರೆ ಪೊಸಿಷನ್ ಮಾತ್ರ ದೊಡ್ಡದು. ಈ ಮಾತು ನಿನ್ನ ಜೀವನವನ್ನೇ ಹೊಸ ದಾರಿಗೆ ತಿರುಗಿಸಬಹುದು. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿದರೆ ನಿನ್ನ ಬಗ್ಗೆ ನೀನೇ ಹೆಮ್ಮೆ ಪಡ್ತೀಯ. ಡಿಗ್ರಿ ಅಂದರೆ ಏನು? ಸಮಾಜ ಡಿಗ್ರಿಗೆ ಏಕೆ ಇಷ್ಟು ಬೆಲೆ ಕೊಡುತ್ತೆ? ಡಿಗ್ರಿ ಇದ್ದರೆ ಬುದ್ಧಿವಂತ, ಡಿಗ್ರಿ ಇಲ್ಲ ಅಂದರೆ ಅಸಮರ್ಥನ? ಆದರೆ ಯೋಚಿಸಿ ನೋಡಿ, ಡಿಗ್ರಿ ಅನ್ನೋದು ಅವಕಾಶದ ಗುರುತು, ಬುದ್ಧಿಯ ಪ್ರಮಾಣ ಅಲ್ಲ. ಹಲವರಿಗೆ ಹಣ ಇರಲ್ಲ, ಪರಿಸ್ಥಿತಿ ಸಹಕರಿಸಲ್ಲ, ಮನೆಯ ಜವಾಬ್ದಾರಿ ಇರುತ್ತೆ, ಅದಕ್ಕೆ ಅವರು ಓದಲು ಸಾಧ್ಯ ಆಗಲ್ಲ. ಅದು ಸೋಲು ಅಲ್ಲ, ಅದು ಪರಿಸ್ಥಿತಿ. ಅವರು ಬದುಕನ್ನೇ ಕಾಲೇಜು ಮಾಡಿಕೊಂಡವರು. ಮೊದಲ ಅವಮಾನ, ಅವನು ಸ್ಕೂಲ್ ಡಿಗ್ರಿ ಇಲ್ಲದವನು. ಒಂದು ಕೆಲಸಕ್ಕೆ ಹೋಗುತ್ತಾನೆ. ಆ ಕೆಲಸದವರು ಅವನನ್ನು ಕೇಳಿದ ಪ್ರಶ್ನೆ, ಡಿಗ್ರಿ ಓದಿದೀಯಾ ಅಂತ. ಅದಕ್ಕೆ ಅವನ ಉತ್ತರ ಇಲ್ಲ ಅಷ್ಟೇ. ಮುಖದಲ್ಲಿ ನಿರಾಕರಣೆ, ಮಾತಿನಲ್ಲಿ ತಿರಸ್ಕಾರ. ಜನರು ನಗುತ್ತಿದ್ದರು, ಕೆಲವರು ಹೀಯಾಳಿಸಿದವರು ಇದ್ದಾರೆ. ಅವಮಾನ ಅಂದರೆ ನೋವು ಮಾತ್ರ ಅಲ್ಲ, ಅದು ಆತ್ಮವಿಶ್ವಾಸ ಕುಗ್ಗಿಸೋ ಗಾಯದ ಹಾಗೆ. ನಿಜ ತಾನೇ? ಅವನ ಕೆಲಸ ವಾಚ್ಮನ್ ಕೆಲಸ ಮತ್ತು ಆತ ಮೌನವಾಗಿರುತ್ತಿದ್ದ. ಅವನು ವಾಚ್ಮ್ಯಾನ್ ಆದ. ಯೂನಿಫಾರ್ಮ್ ನೋಡಿ ಜನರು ಗೇಟ್ ಓಪನ್ ಮಾಡೋ ವಾಚ್ಮನ್, ಹೇ ವಾಚ್ಮ್ಯಾನ್ ಎಂತ ಹೆಸರು ಹೇಳೋದೇ ಇಲ್ಲ. ಅವನಿಗೆ ನೋವಾಗ್ತಿತ್ತು. ವಾಚ್ಮ್ಯಾನ್ ಅಂದರೆ ಅವನಿಗೆ ನೋವಾಗ್ತಿತ್ತು, ಆದರೆ ಅವನು ಮೌನವಾಗಿದ್ದ. ಯಾಕೆಂದರೆ ಅವನಿಗೆ ಗೊತ್ತಿತ್ತು, ಮಾತು ಅಲ್ಲ, ಸಮಯ ಉತ್ತರ ಕೊಡುತ್ತದೆ. ಮೌನ ಅಂದರೆ ದುರ್ಬಲತೆ ಅಲ್ಲ, ಅದು ಸಮಯಕ್ಕೆ ತಯಾರಿ ಎಂದರ್ಥ. ಆತನ ಒಳಗಿನ ಬೆಂಕಿ. ಅವನ ಒಳಗೆ ಒಂದು ಬೆಂಕಿ ಇತ್ತು. ಒಂದು ದಿನ ಅವರೇ ನನ್ನ ಕೆಲಸಕ್ಕೆ ಗೌರವ ಕೊಡ್ತಾರೆ ಅನ್ನೋ ಛಲ ಇತ್ತು. ಅವನು ಸಮಯ ಪಾಲನೆ, ನಿಷ್ಠೆ, ಶ್ರಮ, ಪ್ರಾಮಾಣಿಕತೆ. ಯಾರು ನೋಡದಿದ್ದಾಗಲೂ ಅವನು ಸರಿಯಾಗಿ ಕೆಲಸ ಮಾಡ್ತಿದ್ದ. ಯಾಕೆಂದರೆ ಅವನಿಗೆ ತನ್ನ ಆತ್ಮಸಾಕ್ಷಿ ಮುಖ್ಯವಾಗಿತ್ತು. ಡಿಗ್ರಿ ಇಲ್ಲದ ಶಿಕ್ಷಣ. ಅವನು ಕಾಲೇಜ್ ಹೋಗಲಿಲ್ಲ, ಆದರೆ ಜೀವನ ಅವನಿಗೆ ಕಲಿಸಿತು. ಅವನು ಕಲಿತ ಪಾಠಗಳು ಸಮಯದ ಬೆಲೆ, ಮನುಷ್ಯರ ಸ್ವಭಾವ, ಮಾತಿನ ಶಕ್ತಿ, ಮೌನದ ಮೌಲ್ಯ. ಇವು ಸರ್ಟಿಫಿಕೇಟ್ ಕೊಡಲ್ಲ, ಆದರೆ ಜೀವನ ಕಟ್ಟಿಕೊಡುತ್ತವೆ. ಡಿಗ್ರಿ ಕಾಗದದ ಮೇಲೆ, ಅನುಭವ ಹೃದಯದ ಮೇಲೆ ಬರೆಯಲ್ಪಡುತ್ತದೆ. ಒಂದು ದಿನ ತಿರುವಿನ ಕ್ಷಣ. ಒಂದು ದಿನ ದೊಡ್ಡ ಸಮಸ್ಯೆ ಆಯಿತು. ಎಲ್ಲರೂ ಗಾಬರಿಯಾದರು, ಆದರೆ ಅವನು ಶಾಂತವಾಗಿದ್ದ. ಜವಾಬ್ದಾರಿ ತೆಗೆದುಕೊಂಡ, ಸಮಸ್ಯೆ ಪರಿಹರಿಸಿದ. ಆ ಕ್ಷಣ ಮೊದಲ ಬಾರಿಗೆ ಜನರು ಅವನನ್ನು ಬೇರೆ ದೃಷ್ಟಿಯಿಂದ ನೋಡಿದರು. ಡಿಗ್ರಿ ಇಲ್ಲ, ಆದರೆ ಸೆನ್ಸ್ ಇದೆ. ಅವನನ್ನೇ ಗಮನ ಸೆಳೆದರು. ಅವನ ಪೊಸಿಷನ್ ಏರಿಕೆ. ಅವನು ಮ್ಯಾನೇಜರ್ ಅಲ್ಲ, ಅಥವಾ ಆಫೀಸರ್ ಕೂಡ ಅಲ್ಲ. ಅವನು ನಂಬಿಕೆಯ ಮನುಷ್ಯ. ಅವನು ಮಾತಿಗೆ ಬೆಲೆ ಬಂತು. ಜನರು ಈಗ ಹೇಳ್ತಾರೆ, ನೀನು ಏನು ಹೇಳ್ತೀಯ? ಅವನಿಗೆ ಕೇಳೋಣ. ಪೊಸಿಷನ್ ಅಂದರೆ ಚೇರ್ ಅಲ್ಲ, ಪೊಸಿಷನ್ ಅಂದರೆ ಗೌರವ. ನಿಜ ತಾನೇ ಫ್ರೆಂಡ್ಸ್? ಪೊಸಿಷನ್ ಅಂದರೆ ದೊಡ್ಡ ಚೇರ್ ಇದ್ದರೂ ಕೂಡ ಗೌರವ ಅನ್ನೋದು ತುಂಬ ಇಂಪಾರ್ಟೆಂಟ್. ಗೌರವ ಇದ್ದರೆ ಜನರು ಸತ್ತ ಮೇಲೆ ಕೂಡ ನಮ್ಮನ್ನು ನೆನೆಸ್ಕೊಳ್ತಾರೆ. ಎಷ್ಟು ಒಳ್ಳೆಯ ವ್ಯಕ್ತಿ ಅಂತ ಹೊಗಳ್ತಾರಲ್ವ, ಅದೇ ಗೌರವ. ಸಮಾಜಕ್ಕೆ ಉತ್ತರ. ಇವತ್ತು ಅದೇ ಜನರು ಹೇಳ್ತಾರೆ, ಅವನು ಒಳ್ಳೆಯ ಮನುಷ್ಯ, ಅವನಿಂದ ತುಂಬ ಕಲಿಯಬಹುದು. ಡಿಗ್ರಿ ಇಲ್ಲದವನು ಇವತ್ತು ರೋಲ್ ಮಾಡೆಲ್ ಆಗಿದ್ದಾನೆ. ಸಮಾಜ ಮಾತು ಬದಲಾಯಿಸಲ್ಲ, ಸಮಯ ಬದಲಾಯಿಸುತ್ತದೆ. ಜನರು ಎಷ್ಟೇ ಕೆಟ್ಟವರಾದರೂ ದೇವರು ಜನರ ಸಮಯವನ್ನೇ ಚೇಂಜ್ ಮಾಡುತ್ತಾನೆ. ನಿಜ ತಾನೇ ಫ್ರೆಂಡ್? ನಿನ್ನ ಕತೆ. ಈ ಕತೆ ಕೇಳ್ತಿರೋ ನೀನು ಡಿಗ್ರಿ ಇಲ್ಲ ಅಂದರೆ ಹಿಂಜರಿಯಬೇಡ. ಅವಮಾನ ಆಗಿದ್ರೆ ನಿಲ್ಲಬೇಡ. ತಡ ಆಗಿದ್ರೆ ತ್ಯಜಿಸಬೇಡ.
ಒಂದು ಮಾತು ನೆನಪಿಟ್ಟುಕೊಳ್ಳಿ, ಸ್ಕೂಲ್ ಡಿಗ್ರಿ ನಿಮ್ಮ ಮೌಲ್ಯ ನಿರ್ಧರಿಸಲ್ಲ, ನಿಮ್ಮ ಶ್ರಮವೇ ನಿಮ್ಮ ಪೊಸಿಷನ್ ನಿರ್ಧರಿಸುತ್ತದೆ. ನಿನ್ನ ಸಮಯ ಬರ್ತಾ ಇದೆ, ದೇವರು ನಿನ್ನ ಜೊತೆ ಇದ್ದಾನೆ, ಛಲ ಒಂದೇ ನಿನಗೆ ಮುಖ್ಯ. ಈ ಕತೆ ನಿನ್ನ ಹೃದಯದಾಗಿದ್ದರೆ ಡಿಗ್ರಿ ಇಲ್ಲದ ಒಬ್ಬರಿಗೆ ಶೇರ್ ಮಾಡು. ಹಾಗೆ ನಮ್ಮ ಚಾನಲ್ನ ಇನ್ನೂ ಮುಂತಾದ ಹಲವಾರು ಸ್ಟೋರಿ ಅಸ್ಟ್ರಾಲಜಿ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಸ್ಫೂರ್ತಿ ನೀಡಿದ ಹಾಗೆ ಆಗುತ್ತದೆ. ಧನ್ಯವಾದಗಳು.